ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 29. ಕಲ್ಪ ತನ್ನ ಕೂದಲನ್ನೆಲ್ಲ ಮುಂದೆ ಹಾಕಿಕೊಂಡಿದ್ದರಿಂದ ಬಂಗಾರದ ಬಣ್ಣದಲ್ಲಿ ಎಳೆಯ ಹಳದಿ ಛಾಯೆಯೊಂದಿಗೆ ಮಿನುಗುತ್ತಾ ನುಣುಪಾಗಿರುವ ಬೆನ್ನನ್ನು ನೋಡುತ್ತಾ ಮೈಯಲ್ಲಿ ಕಾವು ಏರುತ್ತಿರಲು ಹಿಂದಿನಿಂದ ಕಲ್ಪ ಹತ್ತಿರ ಹೋಗಿ ಅವಳ ಬೆನ್ನಿನ ಮೇಲೆ ಒದ್ದೆಯಾದ ತುಟಿಗಳನ್ನು ಒತ್ತುತ್ತಾನೆ ದೀಪಕ್. ದೀಪಕ್ ಮೀಸೆಯ ಸ್ಪರ್ಶಕ್ಕೆ ಕಲ್ಪಾಳ ದೇಹ ಒಮ್ಮೆಲೆ ಜುಮ್ ಎನಿಸಿ ಬೆನ್ನು ನೇರವಾಗುತ್ತಾ ಎದೆ ಬಡಿತ ಹೆಚ್ಚಾಗುವುದರೊಂದಿಗೆ ಭಯದಿಂದ ಹಿಂದಕ್ಕೆ ತಿರುಗಲು ಹೋದರೆ ಅವಳನ್ನು ಹಾಗೆ ತಿರುಗಲು ಬಿಡದೆ ಹಿಂದಿನಿಂದ ತನ್ನ ಎರಡು ಕೈಗಳಿಂದ ಕಲ್ಪಾಳನ್ನು ಬಂಧಿಸುತ್ತಾನೆ ದೀಪಕ್. ದೀಪಕ್ ಅಪ್ಪುಗೆಗೆ ಉಸಿರುಗಟ್ಟಿ ಭಯ ಹೆಚ್ಚಾಗಿ ಯಾರು ಎಂದು ಕೂಗುತ್ತಾ ದೀಪಕ್ ಕೈಗಳನ್ನು ಬಿಡಿಸಿಕೊಳ್ಳಲು ನೋಡುತ್ತಿದ್ದರೆ ದೀಪಕ್ ಒಂದು ಕೈಯಿಂದ ಅವಳನ್ನು ಹಿಡಿದು ಇನ್ನೊಂದು ಕೈಯಿಂದ ಅವಳ ಬಾಯಿಯನ್ನು ಮುಚ್ಚಿ ಸ್ವಲ್ಪ ಪಕ್ಕದಲ್ಲಿದ್ದ ಕನ್ನಡಿಯ ಮುಂದೆ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಅದಾಗಲೇ ಕಲ್ಪ ಕಣ್ಣುಗಳಿಂದ ನೀರು ಕೆಳಗೆ ಜಾರಲು ತಯಾರಾಗಿದ್ದರೆ ಅದನ್ನು ಕನ್ನಡಿಯಲ್ಲಿ ನೋಡಿದ ದೀಪಕ್, ಏಯ್ ರಾಕ್ಷಸಿ, ನಾನೇನೇ ಎನ್ನುತ್ತಿದ್ದರೆ ದೀಪಕ್ ಧ್ವನಿಗೆ ತಲೆ ಎತ್ತಿ ಕನ್ನಡಿಯ ಕಡೆ ನೋಡಿದ ಅವಳಿಗೆ ದೀಪಕ್ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡಿರುವುದು ಕಾಣಿಸುವುದರೊಂದಿಗೆ ಸ್ವಲ್ಪ ಸಮಾಧಾನಗೊಂಡು ಅಷ್ಟರಲ್ಲೇ ಕೋಪದಿಂದ ಹಿಂದಕ್ಕೆ ತಿರುಗಿ ದೀಪಕ್ನನ್ನು ಎರಡು ಕೈಗಳಿಂದ ಹೊಡೆಯುತ್ತಾ, ರಾಕ್ಷಸ, ನನ್ನನ್ನು ಭಯಪಡಿಸುತ್ತೀಯಾ ಎಂದು ಹೇಳುತ್ತಾ ದೀಪಕ್ ಎದೆಯ ಮೇಲೆ ಹೊಡೆಯುತ್ತಾ ಅಳುತ್ತಾ ಇರುತ್ತಾಳೆ. ಅವಳ ಕಣ್ಣುಗಳಿಂದ ಜಾರುತ್ತಿರುವ ಕಣ್ಣೀರು ಹೊರೆಸಿ ಏನೇ ಇದು ಎನ್ನುತ್ತಿದ್ದರೆ, ನೀನು ಹಾಗೆ ಮಾಡಿದರೆ ಯಾರಾದರೂ ಭಯಪಡಲ್ವಾ ಎಂದು ನಿಲ್ಲಿಸದೆ ಹೊಡೆಯುತ್ತಾ ಇದ್ದರೆ ಒಂದು ಕೈಯಿಂದ ಅವಳ ಎರಡು ಕೈಗಳನ್ನು ಹಿಡಿದು ಅವಳನ್ನು ತಡೆದು ಅವಳ ಕಣ್ಣೀರು ಹೊರೆಸುತ್ತಾ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಗಾಢವಾಗಿ ಅಪ್ಪಿಕೊಂಡು ಹಣೆಯ ಮೇಲೆ ಮುತ್ತು ಕೊಡುತ್ತಲೇ ಸ್ವಲ್ಪ ಶಾಂತಳಾಗಿ ಗಟ್ಟಿಯಾಗಿ ದೀಪಕ್ನನ್ನು ತಬ್ಬಿಕೊಳ್ಳುತ್ತಾಳೆ. ಕಲ್ಪ ಇನ್ನೂ ಬೆಕ್ಕಳಿಸುವುದನ್ನು ನಿಲ್ಲಿಸದಿದ್ದಾಗ, ಈಗ ಸಾಕೆ ರಾಕ್ಷಸಿ, ಇನ್ನು ಎಷ್ಟು ಹೊತ್ತು ಅಳುತ್ತೀಯ? ಆದರೂ ಇಷ್ಟು ಎದರು ಪೊಕ್ಕಲು ನೀನು? ಕಾಲೇಜಿನಲ್ಲಿ ದೊಡ್ಡ ಗ್ಯಾಂಗ್ ಮೇಂಟೈನ್ ಮಾಡ್ತೀಯ, ರೌಡಿಸಮ್ ಮಾಡ್ತೀನಿ ಅಂತೀಯ, ಇದೇನಾ ನಿನ್ನ ಧೈರ್ಯ ಎನ್ನುತ್ತಿದ್ದರೆ, ಎಷ್ಟೇ ಧೈರ್ಯ ಇದ್ದರೂ ನಾನು ಒಬ್ಬ ಹೆಣ್ಣು ಮಗಳೇ, ಹಾಗೆ ಹಿಂದಿನಿಂದ ಮುತ್ತು ಕೊಟ್ಟರೆ ಯಾರಿಗೆ ಆದರೂ ಭಯ ಆಗಲ್ವಾ ಅಂದಾಗ, ಆದರೂ ನಿನ್ನನ್ನು ಮುಟ್ಟುವ ಚಾನ್ಸ್ ಬೇರೆ ಒಬ್ಬರಿಗೆ ಯಾಕೆ ಕೊಡುತ್ತೇನೆ ಹೇಳು? ನನ್ನ ಬಂಗಾರ ನೀನು, ನಿನ್ನನ್ನು ನಾನು ಬಿಟ್ಟು ಬೇರೆ ಯಾರು ಮುಟ್ಟಲಾರರು ಎಂದು ಹೇಳುತ್ತಾ ಅಲ್ಲಿಯವರೆಗೂ ನೋಡದ ಅವಳ ಮೈ ಮೇಲಿರುವ ಡ್ರೆಸ್ಸನ್ನು ಮೇಲಿಂದ ಕೆಳಗಿನವರೆಗೂ ನೋಡುತ್ತಾ ಅವಳ ಕಣ್ಣೀರು ಹೊರೆಸಿ, ರಾಕ್ಷಸಿ, ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿದ್ದೀಯ, ನಿನ್ನನ್ನು ಹೀಗೆ ನೋಡುತ್ತಿದ್ದರೆ ಈಗಲೇ ಇಲ್ಲಿಂದ ಹೀಗೆ ಎಲ್ಲಿಗಾದರೂ ಎತ್ತಿಕೊಂಡು ಹೋಗಿ ತಾಳಿ ಕಟ್ಟಬೇಕು ಅನ್ನಿಸ್ತಿದೆ ಎನ್ನುತ್ತಿದ್ದರೆ ಅಲ್ಲಿಯವರೆಗೂ ಅತ್ತಿದ್ದ ಕಲ್ಪಾಗೆ ದೀಪಕ್ ಮಾತುಗಳಿಗೆ ನಾಚಿಕೆ ಹುಟ್ಟಿ ಒಂದು ಸಣ್ಣ ನಗು ಮತ್ತೆ ಅದನ್ನು ಕಾಣಿಸದ ಹಾಗೆ ಮಾಡಿ, ಆಗ ನನ್ನ ಅಣ್ಣ ಫ್ರೆಂಡ್ ಅಂತ ಕೂಡ ನೋಡದೆ ನಿನ್ನನ್ನು ಗುಮ್ಮಿ ಬಿಡ್ತಾನೆ ಅಂದ್ಲು. ರಾಕ್ಷಸಿ, ಒಂದು ಕ್ಷಣ ಕೂಡ ನನ್ನನ್ನು ಸಂತೋಷ ಪಡಲು ಬಿಡಲ್ಲ. ಈಗ ನಿನ್ನ ಅಣ್ಣನನ್ನು ನೆನಪು ಮಾಡುವುದು ಅಷ್ಟು ಅವಶ್ಯಕವಾ ಎಂದು ಅಳುವ ಮುಖ ಇಡುತ್ತಲೇ ಹೇಳಿದ. ದೀಪಕ್ ಮುಖ ನೋಡಿ ಜೋರಾಗಿ ನಗುತ್ತಾಳೆ ಕಲ್ಪ ನಗುವನ್ನು ನೋಡಿ ಶಾಂತನಾದ ದೀಪಕ್ ಪ್ರೀತಿಯಿಂದ ಕಲ್ಪ ಕಡೆ ನೋಡುತ್ತಾ, ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿದ್ದೀಯ, ಒಂದು ಕಿಸ್ ಕೊಡಬಹುದು ಕಣೆ ಎಂದು ಸರಸವಾಡುತ್ತಿದ್ದರೆ ದೀಪಕ್ ಭುಜದ ಮೇಲೆ ಒಂದು ಏಟು ಕೊಟ್ಟು, ಮೊದಲು ಇಲ್ಲಿಂದ ಹೊರಗೆ ಹೋಗು, ನಮ್ಮನ್ನು ಯಾರಾದರೂ ಹೀಗೆ ಒಟ್ಟಿಗೆ ನೋಡಿದರೆ ಚೆನ್ನಾಗಿರಲ್ಲ ಎಂದು ದೀಪಕ್ನನ್ನು ಹೊರಗೆ ತಳ್ಳುತ್ತಿದ್ದರೆ, ಸ್ವಲ್ಪ ಹೊತ್ತು ಇರಬಹುದು ಕಣೆ ಎನ್ನುತ್ತಿದ್ದರೆ, ಇಲ್ಲಿ ನಿನ್ನನ್ನು ಇರಲು ಬಿಡುವುದಕ್ಕೆ ಇದು ನಿನ್ನ ಬೆಡ್ರೂಮ್ ಅಲ್ಲ ಕಣಪ್ಪ, ಶಾಪಿಂಗ್ ಮಾಲ್ನ ಟ್ರಯಲ್ ರೂಮ್ ಅಂದಾಗ, ಹಾಗಾದರೆ ತಕ್ಷಣ ನಮ್ಮ ಮನೆಗೆ ಹೋಗೋಣ ಬಾ,
ನಮ್ಮ ಬೆಡ್ರೂಮ್ನಲ್ಲಿ ಬೇಕಾದಷ್ಟು ಹೊತ್ತು ಇರಬಹುದು, ಏನು ಬೇಕಾದರೂ ಮಾಡಿಕೊಳ್ಳಬಹುದು ಎಂದು ಹಸ್ಕಿಯಾಗಿ ಹೇಳುತ್ತಿದ್ದರೆ ಕಲ್ಪ ಇನ್ನೂ ನಾಚಿಕೆ ಪಡುತ್ತಾ, ಛೀ ಹೋಗೋ, ನಿನಗಸಲು ನಾಚಿಕೆಯೇ ಇಲ್ಲ ಎಂದು ಹೇಳುತ್ತಾ ಅವನನ್ನು ಹೊರಗೆ ತಳ್ಳಲು ಹೋದರೆ ಕೊನೆ ಕ್ಷಣದಲ್ಲಿ ಕಲ್ಪಾಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಗಟ್ಟಿಯಾಗಿ ಅವಳ ತುಟಿಗಳ ಮೇಲೆ ಒಂದು ಮುತ್ತು ಕೊಟ್ಟು ಹೊರಗೆ ಹೋಗಿಬಿಡುತ್ತಾನೆ, ಹಿಂತಿರುಗಿ ನೋಡದೆ. ಇಲ್ಲೇ ಇದ್ದರೆ ಕಲ್ಪ ಹೊಡೆಯುತ್ತಾಳೆ ಎಂದು ಭಯದಿಂದ ಹೊರಗೆ ಓಡಿದ ದೀಪಕ್ನನ್ನು ನೋಡುತ್ತಾ ತನ್ನ ತುಟಿಗಳ ಮೇಲೆ ಕೈಯಿಂದ ಮುಟ್ಟಿಕೊಳ್ಳುತ್ತಾ ದೀಪಕ್ ಮಾಡಿದ ಕೆಲಸಕ್ಕೆ ಇನ್ನೂ ನಾಚಿಕೆ ಬರುತ್ತಿದ್ದರೆ ನಗುತ್ತಾಳೆ. ಟ್ರಯಲ್ ರೂಮ್ನಿಂದ ಯಾರೂ ನೋಡದ ಹಾಗೆ ಹೊರಗೆ ಬಂದ ದೀಪಕ್ ಸ್ಟೈಲಾಗಿ ಅಲ್ಲಿಂದ ಹೋಗಲು ಹೋದರೆ ಆಗಲೇ ಬಂದ ಆ ಸೇಲ್ಸ್ ಗರ್ಲ್ ಕಂಡು, ಸರ್, ನಿಮ್ಮ ಗರ್ಲ್ ಫ್ರೆಂಡ್ಗೆ ಡ್ರೆಸ್ ತಗೊಂಡ್ರಾ ಎಂದು ಕೇಳುತ್ತಾಳೆ. ತೆಗೆದುಕೊಳ್ಳೋಣ ಅಂದುಕೊಂಡೆ, ಆದರೆ ಅವಳಿಗೆ ಏನು ತೆಗೆದುಕೊಳ್ಳಬೇಕೋ ಅರ್ಥ ಆಗಲಿಲ್ಲ, ಅದಕ್ಕೆ ಯೋಚಿಸುತ್ತಿದ್ದೇನೆ. ಏನೇ ಆದರೂ ನಿನ್ನಷ್ಟು ಸುಂದರವಾಗಿ ಇರಲ್ಲ ಅಲ್ವಾ ಎಂದು ಮತ್ತೆ ಅವಳನ್ನು ಹೊಗಳುತ್ತಿದ್ದರೆ ಮತ್ತೆ ನಾಚಿಕೆ ಪಡುತ್ತಾಳೆ ಆ ಹುಡುಗಿ. ಇಲ್ಲದಿದ್ದರೆ ಒಂದು ಬಾರಿ ಆ ಹುಡುಗಿಯನ್ನು ಕರೆದುಕೊಂಡು ಬಂದು ಡ್ರೆಸ್ ತೆಗೆದುಕೊಂಡು ಹೋಗಿ ಸರ್ ಎಂದು ಹೇಳುತ್ತಿದ್ದರೆ ನಾನು ಅದೇ ಅಂದುಕೊಳ್ಳುತ್ತಿದ್ದೀನಿ, ಆದರೆ ನನ್ನ ಜೊತೆ ಅವಳು ಎಲ್ಲಿಗೂ ಬರಲ್ಲ, ಏನು ಮಾಡಬೇಕೋ ಅರ್ಥ ಆಗ್ತಿಲ್ಲ ಎಂದು ಹೇಳುತ್ತಿದ್ದರೆ ಅಲ್ಲಿಯವರೆಗೂ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಕಲ್ಪ ಇಂದಿನಿಂದ ಹಾಗಾದರೆ ನನ್ನನ್ನು ಹೆಲ್ಪ್ ಮಾಡಲು ಹೇಳುತ್ತೀರಾ ಸರ್ ಎಂದು ಕೇಳುತ್ತಾಳೆ ವ್ಯಂಗ್ಯವಾಗಿ. ಇಂದಿನಿಂದ ಕಲ್ಪಾಳನ್ನು ನೋಡಿದ ಸೇಲ್ಸ್ ಗರ್ಲ್, ಮೇಡಮ್ ನೀವು ಎನ್ನುತ್ತಾ ಕಲ್ಪಾಳನ್ನು ಮಾತನಾಡಿಸುತ್ತಿದ್ದರೆ ಅವಳು ಯಾವಾಗಲೂ ಆ ಮಾಲ್ಗೆ ಬರುತ್ತಾಳೆ, ಆದ್ದರಿಂದ ಅಲ್ಲಿ ಇರುವವರೆಲ್ಲರ ಪರಿಚಯ ಕಲ್ಪಾಗೆ ಇರುತ್ತದೆ. ಕಲ್ಪ ದೀಪಕ್ ಜೊತೆ ನಾನು ನಿಮಗೆ ಹೆಲ್ಪ್ ಮಾಡುತ್ತೇನೆ ಬನ್ನಿ ಸರ್, ನಿಮ್ಮ ಗರ್ಲ್ ಫ್ರೆಂಡ್ ಅಷ್ಟು ಸುಂದರವಾಗಿ ಇರಲ್ಲ ಎಂದು ಹೇಳಿದ್ರಲ್ಲ, ಹೇಗಿರುತ್ತಾಳೆ ಹೇಳಿ, ತನಗೆ ಸೂಟ್ ಆಗುವ ಡ್ರೆಸ್ ತೆಗೆಸಿಕೊಡುತ್ತೇನೆ ಎಂದು ಕಣ್ಣಲ್ಲಿ ಕೋಪ ತುಂಬಿಕೊಂಡು ಹೇಳುತ್ತಿದ್ದರೆ ಸಡನ್ನಾಗಿ ಕೇಳಿಸಿದ ಕಲ್ಪ ವಾಯ್ಸ್ಗೆ ಹಿಂತಿರುಗಿ ನೋಡಿದ ದೀಪಕ್ ಕೋಪದಿಂದ ತನ್ನ ಕಡೆಗೆ ನುಂಗಿ ಹಾಕುವ ಹಾಗೆ ನೋಡುತ್ತಿರುವ ಕಲ್ಪಾಳನ್ನು ನೋಡಿ ನೀರು ಕುಡಿಯುತ್ತಾ, ಅಯ್ಯೋ ಇವಳಿಗೆ ಅಡ್ಡವಾಗಿ ಸಿಕ್ಕಿ ಹಾಕಿಕೊಂಡೆನೇ ಎಂದು ಅಂದುಕೊಳ್ಳುತ್ತಾ, ಅದು ನಿಮಗೆ ಯಾಕೆ ಶ್ರಮ, ಈ ಬಾರಿ ನಾನು ಅವಳನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಬಂದು ಅವಳಿಗೆ ಇಷ್ಟವಾದದ್ದು ತೆಗೆದುಕೊಂಡು ಹೋಗ್ತೀನಿ ಎಂದು ಹೇಳಿ ಮೆಲ್ಲಗೆ ಅಲ್ಲಿಂದ ಜಾರಿಕೊಳ್ಳುತ್ತಾನೆ ದೀಪಕ್. ಆ ಸೇಲ್ಸ್ ಗರ್ಲ್ ದೀಪಕ್ನನ್ನು ಮಿಸ್ ಮಾಡಿಕೊಂಡೆ ಎಂಬ ಭಾವನೆಯಿಂದ ಬೇಜಾರಿನಲ್ಲಿ ಕಾಣುತ್ತಾಳೆ. ಹೋಗುತ್ತಿರುವ ದೀಪಕ್ ಕಡೆಗೆ ಬೇಜಾರಾಗಿ ನೋಡುತ್ತಿರುವ ಸೇಲ್ಸ್ ಗರ್ಲನ್ನು ನೋಡಿ ಕಲ್ಪಾಗೆ ಇನ್ನೂ ಕೋಪ ಹೆಚ್ಚಾಗುತ್ತಿದ್ದರೆ ಆ ಸೇಲ್ಸ್ ಗರ್ಲ್ ಜೊತೆ ನನಗೆ ಬೇರೆ ಟೈಪ್ ಡ್ರೆಸ್ಗಳು ಬೇಕು ಬನ್ನಿ ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ ಕಲ್ಪ. ಗಾನವಿ ನೀರು ಕುಡಿಯಲು ಬಂದ ನಂತರ ಕೂಡ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಅಜಯ್ ಕಾಣಿಸಿಕೊಂಡು ಮತ್ತೆ ಮಾಯವಾಗುತ್ತಿರುವ ಹಾಗೆ ಮಾಡಿ ಗಾನವಿ ತನಗೆ ಅಜಯ್ ಕಾಣಿಸುವುದು ತನ್ನ ಭ್ರಮೆ ಎನ್ನುವ ಹಾಗೆ ಕ್ರಿಯೇಟ್ ಮಾಡುತ್ತಾನೆ. ತಾನು ನೋಡುತ್ತಿರುವುದು ನಿಜವಾ ಅಲ್ಲವಾ ಅಂದುಕೊಳ್ಳುತ್ತಾ ಆ ಕಾರಿಡಾರ್ನಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗುತ್ತಾಳೆ ಗಾನವಿ. ಅಲ್ಲೇ ಇದ್ದ ಒಂದು ಹುಡುಗರ ಗ್ಯಾಂಗ್ ನೋಡಿದ್ರಾ ಆ ಹುಡುಗಿಯನ್ನು, ನಾನು ಆಗಲೇ ಹೇಳಿದ್ರೆ ನೀವೇನಂದ್ರಿ, ಅಂತಹ ಹುಡುಗಿ ಇರಲ್ಲ ಎಂದು ಅಂದ್ರಿ, ನೋಡಿದ್ರಾ ಅವಳ ಮುಖ ಎಷ್ಟು ಮುಗ್ಧವಾಗಿ ಎಷ್ಟು ಫ್ರೆಶ್ ಆಗಿದೆಯೋ, ಈ ದಿನಗಳಲ್ಲಿ ಇಂತಹ ಹುಡುಗಿಯರನ್ನು ನೋಡುವುದು ಇದೇ ಮೊದಲ ಸಲ. ಆ ಹುಡುಗೆ ತೊಡುಗೆ, ಆ ಹೊಳಪು ವಯ್ಯಾರ ನೋಡಿರೋ ಅಜಂತಾ ಶಿಲ್ಪಾದ ಹಾಗೆ ನೋಡಲು ಎಷ್ಟು ಚೆನ್ನಾಗಿದೆಯೋ ಎಂದು ಹೇಳುತ್ತಾ ನುಂಗಿ ಹಾಕುವ ಹಾಗೆ ನೋಡುತ್ತಾ ಇರುತ್ತಾರೆ. ಗಾನವಿಯನ್ನು ಅಲ್ಲಿರುವ 4 ಜನ ಪೋಖರಿ ಹುಡುಗರು ಅಲ್ಲಿಗೆ ಅವರು ಹೇಗೆ ಬಂದರೆಂದರೆ ಕೆಳಗೆ ಗಾನವಿ ಕಲ್ಪಾಳಿಗಾಗಿ ಕಾಯುತ್ತಿರುವಾಗ ಪಕ್ಕದಲ್ಲೇ ಟೀ ಅಂಗಡಿಯಲ್ಲಿ ಅವರು ಸಿಗರೆಟ್ ಸೇದುತ್ತಾ ಇದ್ದರೆ ಅವರಲ್ಲಿ ಒಬ್ಬ ಗಾನವಿಯನ್ನು ಗಮನಿಸುತ್ತಾ ಇರುತ್ತಾನೆ. ಬೆದರಿ ಯಾರ ಪರಿಚಯವೂ ಇಲ್ಲದಿರುವುದರಿಂದ ದಿಕ್ಕು ತೋಚದೆ ರಸ್ತೆಯನ್ನೇ ಗಮನಿಸುತ್ತಿರುವ ಗಾನವಿಯನ್ನು ನೋಡಿ ಹೈದರಾಬಾದ್ಗೆ ಹೊಸಬಳು ಅನ್ಸುತ್ತೆ, ಹುಡುಗಿ ಬಾದಾಮಿ ಮಾವಿನ ಹಣ್ಣಿನ ಹಾಗೆ ಸಖತ್ತಾಗಿ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ
ಗಾನವಿಯನ್ನೇ ಗಮನಿಸುತ್ತಾ ಇರುತ್ತಾನೆ. ನೋಡುವುದಲ್ಲ, ಒಂದು ಸಲ ಟಚ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತಾ ಅವರ ಫ್ರೆಂಡ್ಸ್ಗೂ ಕೂಡ ಗಾನವಿಯನ್ನು ತೋರಿಸಲು ಹೋದರೆ ಆಗಲೇ ಬಂದ ಕಲ್ಪ ಗಾನವಿಯನ್ನು ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ. ತಕ್ಷಣ ಅವನು ಅವನ ಫ್ರೆಂಡ್ಸ್ಗೆ ಗಾನವಿಯ ಬಗ್ಗೆ ಹೇಳುತ್ತಾನೆ. ಹಾಗೆ ಅವರು ಗಾನವಿಗಾಗಿ ಮಾಲ್ ಒಳಗಡೆ ಬರುತ್ತಾರೆ. ಅಲ್ಲಿ ಇರುವ 4 ಜನ ಹಾಗೆ ಗಾನವಿ ಯಾವಾಗ ಒಂಟಿಯಾಗಿ ಸಿಗುತ್ತಾಳಾ, ಯಾವಾಗ ಅವಳನ್ನು ಟಚ್ ಮಾಡೋಣ ಎಂದು ಕಾಯುತ್ತಾ ಇರುತ್ತಾರೆ ಅವರು. ಅಷ್ಟರಲ್ಲಿ ಒಂಟಿಯಾಗಿ ಹೊರಗೆ ಬಂದ ಗಾನವಿ ಅಜಯ್ ಅತ್ತ ಕಾಣಿಸುವುದು ಮಾಯವಾಗುವುದನ್ನು ನೋಡಿ ಅದು ನಿಜವಾ ಅಲ್ಲವಾ ಎಂದು ತಿಳಿದುಕೊಳ್ಳಲು ಆ ಕಾರಿಡಾರ್ನಲ್ಲಿ ಒಂಟಿಯಾಗಿ ಹೊರಗೆ ಬರುತ್ತಾಳೆ. ಅದೇ ಅವಕಾಶ ಅಂದುಕೊಂಡ ಆ ಪೋಖರಿ ಹುಡುಗರು ಗಾನವಿಗೆ ಡ್ಯಾಶ್ ಕೊಟ್ಟು ಅವಳನ್ನು ಟಚ್ ಮಾಡಬೇಕು ಎಂದು ನೋಡುತ್ತಾರೆ. ಗಾನವಿ ಹಾಗೆ ಭಯದಿಂದ ನಡೆದುಕೊಂಡು ಹೋಗುತ್ತಿದ್ದರೆ ಅವರಲ್ಲೇ ಒಬ್ಬ ಹುಡುಗ, ಅರೆ ಆ ಸೊಂಟ ನೋಡ್ರೋ, ಎಷ್ಟು ಸಣ್ಣಗೆ, ಎಷ್ಟು ನಾಜೂಕಾಗಿ ಗಿಣ್ಣದ ಮುಕ್ಕಿನ ಹಾಗೆ ಇದೆಯೋ ಎಂದು ಹೇಳುತ್ತಿದ್ದರೆ ಉಳಿದ ಹುಡುಗರು ಕೂಡ ವಿಕಾರವಾಗಿ ನೋಡುತ್ತಾ ನಗುತ್ತಿರುತ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅದು ನನ್ನ ಕೈಯಲ್ಲಿ ನಲಗುತ್ತದೆ ಕಣ್ರೋ ಎಂದು ಒಬ್ಬ ಹೇಳುತ್ತಿದ್ದರೆ, ನೋಡಲು ಇನ್ನೂ ಫ್ರೆಶ್ ಹಾಗೆ ಇದೆ ಕಣ್ರೋ, ಇನ್ನೂ ಯಾರ ಕೈ ಬಿದ್ದ ಹಾಗೆ ಇಲ್ಲ, ಆ ಕೈ ಏನೋ ನಾವೇ ಹಾಕೋಣ ಎಂದು ಇನ್ನೊಬ್ಬ ಹೇಳುತ್ತಾ ಅವರಲ್ಲಿ ಅವರೇ ತುಂಬ ಅಸಭ್ಯವಾಗಿ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಗಾನವಿಯ ಬಗ್ಗೆ. ಹಾಗೆ ಅವರಲ್ಲಿ ಅವರೇ ಮಾತನಾಡಿಕೊಳ್ಳುತ್ತಾ ಗಾನವಿಯನ್ನೇ ಗಮನಿಸುತ್ತಾ ಇದ್ದರೆ ಭಯದಿಂದ ಒಬ್ಬಳೇ ಆ ಕಾರಿಡಾರ್ನಲ್ಲಿ ನಡೆದುಕೊಂಡು ಬರುತ್ತಿರುವ ಗಾನವಿಯನ್ನು ನೋಡಿ ಅದೇ ಒಳ್ಳೆ ಅವಕಾಶ ಅಂದುಕೊಂಡು ಆ 4 ಜನ ಹುಡುಗರಲ್ಲಿ ಒಬ್ಬ ಮೊದಲು ನನ್ನ ಚಾನ್ಸ್ ಕಣ್ರೋ ಎಂದು ಹೇಳುತ್ತಾ ಗಾನವಿಗೆ ಡ್ಯಾಶ್ ಕೊಡಲು ಆತುರದಿಂದ ಅವಳಿಗೆ ಎದುರಾಗಿ ಹೋಗುತ್ತಿದ್ದರೆ ಇನ್ನೊಂದು ಸೆಕೆಂಡ್ನಲ್ಲಿ ಅವನು ಗಾನವಿಗೆ ಡ್ಯಾಶ್ ಕೊಡುತ್ತಾನೆ ಎನ್ನುವಾಗ ಗಾನವಿಯ ಸೊಂಟ ಹಿಡಿದು ಫೋರ್ಸ್ ಆಗಿ ಒಬ್ಬರು ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾರೆ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.